ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಇವತ್ತು ಶಿಂದಗಿ ನಗರದಲ್ಲಿ ಸಂತ ಭಕ್ತ ಕನಕದಾಸರ ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಶಿಂದಗಿ ತಹಶೀಲ್ದಾರಾದ ಪ್ರದೀಪ್ ಕುಮಾರ್ ಹಿರೇಮಠ ಅವರೇ, ಪುರಸಭೆ ಅಧ್ಯಕ್ಷರಾದ ಶಾಂತಿವೀರ್ ಬಿರಾದಾರ್ ಅವರೇ, ಹಾಲ್ ಮತ್ತು ಸಮಾಜದ ತಾಲೂಕಿನ ಅಧ್ಯಕ್ಷರಾದ ನಿಂಗಣ್ಣ ಬಿರಾದಾರ್ ಅವರೇ, ಉಪಾಧ್ಯಕ್ಷರಾದ ಪುರಸಭೆ ಉಪಾಧ್ಯಕ್ಷರಾದ ರಾಜಾಣಿ ನಾರಾಯಣಕರ್ ಅವರೇ, ಗೌರವಾನ್ವಿತ ಪುರಸಭೆ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವಂಥ ಭಕ್ತ ಕನಕದಾಸರ ಎಲ್ಲ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಇವತ್ತು ನಾವೆಲ್ಲರೂ ಸೇರಿ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಅತ್ಯಂತ ಅಭಿಮಾನ ಮತ್ತು ಅಷ್ಟೇ ಗೌರವದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. 15-16ನೇ ಶತಮಾನದಲ್ಲಿ ಆಗಿ ಹೋದಂಥ ಭಕ್ತ ಕನಕದಾಸರು ಈ ನಾಡಿನ ಶ್ರೇಷ್ಠ ದಾಸರು. ಅವರು ತಮ್ಮ ದಾಸರ ಪದಗಳ ಮೂಲಕ ಈ ಮಾನವ ಕುಲಕ್ಕೆ ಸಂದೇಶ ಕೊಟ್ಟಂಥ ಒಬ್ಬ ಶ್ರೇಷ್ಠ ದಾಸರ ಒಂದು ಜಯಂತ್ಯೋತ್ಸವವನ್ನು ಅತ್ಯಂತ ಅಭಿಮಾನದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅವರು ಬಿಟ್ಟು ಹೋದಂಥ ಆಚಾರ ವಿಚಾರ, ಅವರ ನಡೆ ನುಡಿಯನ್ನು ಮುಂದಿನ ಯುವ ಪೀಳಿಗೆಗೆ ಇವತ್ತು ವರ್ಗಾಯಿಸಬೇಕು. ನಾಡಿನ ಸಂತರು ಮಹಂತರು ಬಿಟ್ಟು ಹೋದಂಥ ಇವತ್ತು ಆಚಾರಗಳನ್ನು ಇವತ್ತು ಧರ್ಮದ ಮೂಲಕ, ಸಂಸ್ಕಾರದ ಮೂಲಕ ಸಮಾಜವನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಎತ್ತರಕ್ಕೆ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಜಯಂತ್ಯೋತ್ಸವಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರತಿಯೊಂದು ಮೂಲೆಗಳಲ್ಲಿ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಯಾಕೆ ಆಚರಿಸ್ತಾ ಇದ್ದೀವಿ ಅಂತಂದ್ರೆ, ಅವರ ಒಂದು ಕಲ್ಪನೆ ಅಂದ್ರೆ 600 ವರ್ಷಗಳ ಹಿಂದೆ ಅವರು ಹೇಳಿರುವಂಥ ಪ್ರತಿಯೊಂದು ವಾಕ್ಯಗಳನ್ನು ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ಇವತ್ತು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ಯದ. ಆ ನಿಟ್ಟಿನಲ್ಲಿ ಭಕ್ತ ಕನಕದಾಸರು ಇವತ್ತು ಶ್ರೇಷ್ಠ ದಾಸರಾಗಿದ್ದರು. 15-16ನೇ ಶತಮಾನದಲ್ಲಿ ಅವರ ನಡಿಗೆ ಮೂಲಕ ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಹೋಬಳಿಗಳಿಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದಲ್ಲಿ ಇರುವಂಥ ಇವತ್ತು ಜನರಿಗೆ ದಾಸರ ಪದಗಳ ಮೂಲಕ ಇವತ್ತು ಜಾಗೃತಗೊಳಿಸಿರುವಂಥ ಶ್ರೇಷ್ಠ ದಾಸರು ಕನಕದಾಸರು. ಅಂತ ಕನಕದಾಸರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಇವತ್ತು ಪುರಸಭೆ ವತಿಯಿಂದಾಗಲಿ, ಇವತ್ತು ತಾಲೂಕಾ ಆಡಳಿತ ವತಿಯಿಂದಾಗಲಿ, ಇವತ್ತು ಎಲ್ಲ ಸಮಾಜ, ಎಲ್ಲ ಪಕ್ಷಗಳ ವತಿಯಿಂದ ಅತ್ಯಂತ ಗೌರವಯುತವಾಗಿ ಅಷ್ಟೇ ಅಭಿಮಾನದಿಂದ ನಾವು ಆಚರಿಸಿಕೊಂಡು ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು, ಇಂಥ ಜಯಂತ್ಯೋತ್ಸವಗಳು ನಿರಂತರವಾಗಿ ನಡೀಲಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಭಾಳ ಒಂದು ಸುಂದರವಾದ ಮತ್ತು ಅಷ್ಟೇ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಕನಕದಾಸರ ಜಯಂತ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತು ಮುಗಿಸಲಿಕ್ಕೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।